ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ಆಸ್ತಿಗಳನ್ನು ಬಿ ಖಾತೆ ಒಳಪಡಿಸಲು ಆಗ್ರಹ. ಕಳೆದ 40 ವರ್ಷಗಳಿಂದಲೂ ಸ್ಥಳೀಯ 1ನೇ ಮತ್ತು 2ನೇ ವಾರ್ಡಿನಲ್ಲಿ ವಾಸಿಸುತ್ತಿರುವ ಕುಟುಂಬಗಳಿಗೆ ಆಸ್ತಿಗಳನ್ನು ಬಿ ಖಾತೆಗೊಳಿಸಿ ಉತ್ತರ ನೀಡಬೇಕೆಂದು ಆಗ್ರಹಿಸಿ ಜಗದೇನಗರದ ನಿವಾಸಿಗಳು ಬುಧವಾರ ಪಟ್ಟಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಗ್ರಾಮ ಪಂಚಾಯತಿ ಇದ್ದ ವೇಳೆಯಲ್ಲಿ 100ರಿಂದ 150 ಮನೆಗಳಿಗೆ ಹಕ್ಕುಪತ್ರ ವಿತರಿಸಲಾಗಿದೆ. ಇನ್ನು ಹಲವಾರು ಹಕ್ಕುಪತ್ರ ಕಳೆದುಕೊಂಡಿದ್ದಾರೆ. 40 ವರ್ಷಗಳಿಂದಲೂ ಸತತವಾಗಿ ಕರ ಭರಣ ಮಾಡಿದ್ದೇವೆ. ನಿರಂತರ ನಮ್ಮ ಆಸ್ತಿಗಳಿಗೆ ಕರ ವಸೂಲಿ ನಡೆದಿದ್ದೇವೆ. ಆದರೂ ನಮ್ಮ ಆಸ್ತಿಗಳನ್ನು ಈ ಸ್ವತ್ತಿಗೆ ಒಳಪಡಿಸಿಲ್ಲ. ತಾವು ಖುದ್ದು ಸ್ಥಳಗಳಿಗೆ ಭೇಟಿ ನೀಡಿ ಕಟ್ಟಡ ಹಾಗೂ ಕುಲ್ಲಾ ಸ್ಥಳಗಳನ್ನು ಪರಿಶೀಲಿಸಬೇಕೆಂದು ಒತ್ತಾಯಿಸಿದರು. ಸಮಸ್ಯೆ ಆಲಿಸಿದ ಪಟ್ಟಪಂಚಾಯತಿ ಉಪಾಧ್ಯಕ್ಷರಾದ ಬಸವರಾಜ ಗಂಗನಗೌಡ್ರು ಹಾಗೂ ಪಟ್ಟಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪೃಥ್ವಿರಾಜ ನಾಡಗೌಡ್ ಹಾಗೂ ಈರಣ್ಣ ಕೊಂಡೂರು ಶಿವೋ ಅವರು ಶೀಘ್ರವೇ ಆಡಳಿತ ಮಂಡಳಿ ಸಭೆ ಕರೆದು ಚರ್ಚಿಸಿ ಆದಷ್ಟು ಬೇಗ ನ್ಯಾಯ ಒದಗಿಸುವ ಭರವಸೆ ನೀಡಿದರು. ಪಟ್ಟಪಂಚಾಯತಿ ಉಪಾಧ್ಯಕ್ಷರ ಬಸವರಾಜ ಗಂಗನಗೌಡ್, ಸದಸ್ಯರಾದ ಬಾಬು ಕ್ಷತ್ರಿ, ಸದಸ್ಯರಾದ ಅಮರಪ್ಪ ಸಿರಿ, ಯುವಜನ ಸೇನೆಯ ರಾಜ್ಯಾಧ್ಯಕ್ಷ ಶಿವಾನಂದ ವಾಲಿ, ವೀರೇಶ್ ಚಲವಾದಿ, ಸಯ್ಯದ್ ಡಕಣಿ ಹಾಗೂ ಇನ್ನಿತರರು ಇದ್ದರು. ನೋಡ್ರಿ ಒಲಿಗೌಡ್ರ ಉದ್ದೇಶ ಪೂರ್ವಕವಾಗಿ ಒಬ್ರು ಮುಳಿಕೊಳಕ್ ಬಂದ್ರೆ ಗಾಡಿ ಹಚ್ತಾರೆ ಆಟೋತಿಲ್ಲ ಅಂದ್ರೆ ಜನ ಯಾವ ಉದ್ದೇಶ ಹೇಳಿ ತೆಗಿರಿ ಗಾಡಿಗಳು मेरे बात बताया आपको ಎಲ್ಲ ಕೊಡ್ರಿರ ಯಾರು ನೌಕರಿ ಮಾಡಬೇಡ್ರಿ ಹೋಗ್ಬಿಡಿ ಏನು ಅವಶ್ಯಕತೆ ಇದೆ ನೌಕರಿ ಮಾಡೋದು ನಮ್ಮ ಟ್ಯಾಕ್ಸ್ ಕೊಡ್ರಿ ನಮ್ಮ ಕಟ್ಕೊಂಡು ನಮ್ಮ ಸರ್ಕಾರ ಕೂಡ ಮತ್ತೆ ಬೇಡ ಪಂಚಾಯತಿ ಮಾಡ್ತೀವಿ ಏ ಬಡ್ಡಿ ಬಂದಿದೆ ಬೇಡ ಗ್ರಾಮ ಪಂಚಾಯತಿ ಎಲ್ಲ ಯಾರು ಬೇಡ ಮತ್ತು 2ರ ಬಿ ಖಾತೆ ಉತ್ತಾರಿ ಪೂರೈಕೆ ಮಾಡುವ ಕುರಿತು
ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಜಗದೇವನಗರದ ವಾರ್ಡ್ ನಂಬರ್ 1 ಮತ್ತು 2ನೇ ವಾರ್ಡ್ ಮನೆಗಳಿಗೆ ಬಿ ಖಾತೆ ಉತ್ತಾರಿ ಕೊಡುವ ಬಗ್ಗೆ 1985 ಮತ್ತು 86ನೇ ಸಾಲಿನಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಸರಿಸುಮಾರು 30 ರಿಂದ 40 ಮನೆಗಳಿಗೆ ಹಕ್ಕುಪತ್ರ ವಿತರಿಸಿದ್ದು, ಕೆಲವು ಜನರ ಹತ್ತಿರ ಹಕ್ಕುಪತ್ರ ಇದ್ದು ಇನ್ನೂ ಕೆಲವರ ಬಳಿ ಹಕ್ಕುಪತ್ರ ಇರುವುದಿಲ್ಲ ಮತ್ತು ಒಂದಿಷ್ಟು ಜನರ ಹತ್ತಿರ ಹಕ್ಕುಪತ್ರ ಕಳೆದುಕೊಂಡಿರುತ್ತಾರೆ. ಸರಿಸುಮಾರು 100 ರಿಂದ 150 ಫಲಾನುಭವಿಗಳಿಗೆ ಮನೆ ಹಂಚಿಕೆಯಾಗಿರುತ್ತದೆ. ಹಕ್ಕುಪತ್ರ ವಿತರಣೆ ಮಾಡದೆ ನಿವೇಶನ ಹಂಚಿಕೆ ಮಾಡಿರುತ್ತಾರೆ. ಇಲ್ಲಿ ವಾಸಿಸುವ ಜನರು ಸರಿಸುಮಾರು 40 ವರ್ಷದಿಂದ ಆಸ್ತಿಯ ಕಟ್ಟಡ ಮನೆಯ ತೆರಿಗೆಯನ್ನು ಪಂಚಾಯಿತಿ ತೆರಿಗೆಯನ್ನು ಕಟ್ಟಿರುತ್ತಾರೆ. ಆದ ಕಾರಣ ತಾವು ಸಂಬಂಧಪಟ್ಟ ಪಟ್ಟಣ ಪಂಚಾಯಿತಿ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ವಾಸಿಸುವ ಜನರ ಕಟ್ಟಡ ತೆರಿಗೆಯನ್ನು ಪರಿಶೀಲಿಸಿ ದಾಖಲೆಯನ್ನು ಪರಿಶೀಲಿಸಿ ಮತ್ತು ಸ್ಥಾನಿಕ ಚೌಕಾಸಿ ಮಾಡಿ ಮನೆಯ ಕಟ್ಟಡವನ್ನು ಪರಿಶೀಲಿಸಿ ಸದರಿ ಅವರಿಗೆ ಎ ಮತ್ತು ಬಿ ಖಾತೆ ಉತ್ತಾರಿ ನೀಡಬೇಕು ತಮ್ಮಲ್ಲಿ ವಿನಂತಿ. ಒಂದು ವೇಳೆ ಬಿ ಖಾತೆ ಉತ್ತಾರಿ ಕೋರಿಕೆ ಮಾಡಿದಲ್ಲಿ ನಿಮ್ಮ ಕಚೇರಿ ಎದುರು ಹೋರಾಟ ಮಾಡುತ್ತದೆ ಎಂದು ಜಗದೇವನಗರ ಸಮಸ್ತ ನಾಗರಿಕರು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾರೆ. ಯಾರಂತ ಹಕ್ಕುಪತ್ರ ಅದಾವಲ್ರಿ ಅವ್ ಹಕ್ಕುಪತ್ರ ಇದ್ದಿದ್ದು ಏ ಖಾತೆ ಯಾಕೆ ಈಗ ಅದರಲ್ಲಿ ಅದನ್ನೇ ರಿಜಿಸ್ಟರ್ ಮಾಡಿದ್ದಾರೆ. ಹಕ್ಕುಪತ್ರ ನಿಮಗೆ ಅಂದ್ರೆ ಆಟೋಮೆಟಿಕ್ಲಿ ಇಲ್ಲ ಹಕ್ಕುಪತ್ರ ಇಲ್ಲ ಅಂದ್ರೆ ನೀವು ಅಲ್ಲಿ ಅದು ನೀವು ವಾಸಿಸಾಕದ್ರಿ ಅಂದ್ರೆ ಅದಕ್ಕೆ ಸರ್ಕಾರ ಏನು ಹೇಳ್ತದೆ ನೋಂದಣಿ ಏನಾದರೂ ನೋಂದಾಯಿತ ದಾಖಲೆಗಳನ್ನು ಕೊಡ್ರಿ ಅದು ಕೇಳಿದ್ರಿ. ನೋಂದಾಯಿತ ದಾಖಲೆ ಅಂದ್ರೆ ಏನು ಹಕ್ಕುಪತ್ರ ಇರ್ಬೋದು ರೀ, ಯಾರಿಂದರೆ ಬಕ್ಷಿಸ್ ತಗೊಂಡಿದ್ದು ಇರ್ಬೋದು, ಏನಾದರೂ ಇರ್ಬೋದು, ಯಾವುದೇ ಕಾಗದ ಇದ್ರೂ ಅದನ್ನ ನೋಂದಾಯಿತ ಆಗಿದ್ದಿತ್ತು ಅಂದ್ರೆ ಅದನ್ನ ತಂದು ಕೊಟ್ಟರೆ ಅಂದ್ರೆ ನಿಮಗೆ ಬಿ ಖಾತೆ ಮಾಡಿಕೊಡ್ತಾ ಬರ್ತೀವಿ. ಈಗಾಗಲೇ ಊಟದವ್ರಿಗೆ ಮಾಡಿಕೊಡಕತ್ತೀವಿ. ಅಲ್ಲಿ ಏನಾದರೂ ಅಂತ ನಿಮ್ಮ ದಾಖಲೆಗಳಿದ್ದು ಅಂದ್ರೆ ತಂದು ಕೊಟ್ಟರೆ ಮಾಡಿಕೊಡ್ತೀವಿ. ಈಗ ಆಲ್ರೆಡಿ ನಾನೇ ನನ್ನ ಮನೆದು ಒಂದು ಕೊಟ್ಟೀನಿ ರೀ. ಕೊಟ್ಟು ಸುಮಾರು 11 ತಿಂಗಳಾಯ್ತು. ಈ ಖಾತೆ ನಮ್ಮ ತಾಯಿ ಹೆಸರಲ್ಲೇ ಇತ್ತು, ಹಕ್ಕುಪತ್ರ ನಮ್ಮ ತಾಯಿ ಹೆಸರಲ್ಲೇ ಆಗಿತ್ತು. ನಾವು ಅದನ್ನು ವಾಟನೆ ಮಾಡಿ ಮಾಡ್ಕೊಂಡಿವಿ. ಅದಕ್ಕೆ ಈ ವಾಟ್ನಿ ಅಲ್ಲಿ ಇದ್ರಾಗ ಐತ್ರಿ, ಇಲ್ಲೇ ಪಂಚಾಯತಿ ಒಳಗೆ ಮಾಡಿ ಕೊಟ್ಟಾರೆ. ನಾ ಏನ್ ಹೇಳಾಕತ್ತೇನ್ರಿ, ನೋಂದಾಯಿತ ದಾಖಲೆಗಳು ನೋಂದಾಯಿತ ಆಗಿದೆ ಸರ್. ಹಕ್ಕುಪತ್ರ ಕೊಟ್ಟಿದ್ದ ಪಂಚಾಯತಿ ಗ್ರಾಮ ಪಂಚಾಯತಿ ಮಾಡ್ಕೊಂಡು ನಾವು ಪಂಚಾಯತಿ ಮನೆಗಳು ನಿಮ್ಮ ಮನೆಗಳು ಸರ್ಕಾರಿ ದಾಖಲೆ ಬೇಕಂತ ಕೇಳ್ತಾರೆ ಸಾಹೇಬ್ರು. 879 ಬಿ ಖಾತೆ ನಿಮ್ಮ ಹತ್ರ ಐತಿ. ಸರ್ಕಾರಿ ಆಸ್ತಿನೇ ನಮಗೆ. ಸರ್ಕಾರ ಅಂದ್ರೆ ನೀವೇ ಅಲ್ಲ, ನಮಗೆ ಗುಂಟೆವರ ಮಾಡಿ ಕೊಟ್ರಿ ನೀವು. ಅಲ್ರಿ ನಾವು ಕೊಡ್ತೀವಲ್ರಿ ಅದಕ್ಕೆ ಈಗ ಶಿಕ್ಷಕ ಏನು ಉತ್ತರ ತೋರಿಸ್ತಾರ ಇವಾಗ ಏನ್ ಮಾಡ್ಯಾರ 40 ಇವರು ಮನೆ ಕೇಳಿದ್ರೆ ನನಗೆ ಉತ್ತರ ಕೊಡ್ತಾರೆ. ಇವ್ರೇನಂತಾರ ಗೊತ್ತನ್ ಸರ್, ಹಕ್ಕುಪತ್ರದಾಗ ಅಧಿಕಾರಿ ಸಹಿ ಬಳಿ ಬಂದು ಅಳಿಕಿಲ್ಲ ಸಹಿ ಆದ್ರೆ ಅವ್ರಿಗೆ ಒಂದೊಂದು ಏನು ಮನೆಗಳಿಲ್ಲ, ಅವ್ರಿಗೆ ಒಂದು ದಾರಿ ಸ್ಥಳಕ್ಕೆ ಮನೆ ಇವರು ಬಂಡಾರಿ ಕುರುಡ. ಇವರು ಅಪ್ಪನ ಹೆಸರು ಮನೆ ಇತ್ತು, ಇವ್ರ ಹೆಸರು ವಾಸನ ಮಾಡಿಸ್ಕೊಂಡಿರೋ ಪಂಚಾಯತಿ ಆಸ್ತಿ ಒಳಗನೆ ಅದ. ನೀವು ಕೊಟ್ಟಿರುವಂತ ಮನೆ ಹಕ್ಕುಪತ್ರ ಕೊಟ್ಟಿರ್ಬೋದಲ್ಲ ಅವಾಗ ಕಣ್ ಕಾಣಲ್ರಿ ಸರ್. ಎಲ್ಲಿ ಅವ್ ಎಲ್ಲಿ ಕೇಳ್ರಿ. ಈಗ ಟ್ಯಾಕ್ಸ್ ಕಟ್ಟಂದ್ರೆ ಬರ್ತಾನ ಅವಾಗ ಕಟ್ಟೋದಾಗತ್ತಾ? ಈಗ ನಮ್ಮಂತವ್ರಿಗೆ ನಮ್ಮನೆ ಮಾಡ್ತಾರೆ ಅಲ್ರಿ. ಎಲ್ಲಿ ಬರೋ ಕಡ್ರಿ ಹೋಗಿ ಟ್ಯಾಕ್ಸ್ ಕಟ್ತಾನ ಮಗ ಸಣ್ಣ ಈಗ ಅವ್ ಹೋಗಿ ಮುದ್ದೆ ಹಾಕಿ ಹಕ್ಕುಪತ್ರ ತಗೊಂಡ್ರೆ ತರ್ತಾನ ನಾವು. ಯಾವ್ದು ಕೊಡ್ತಾರ ನೋಡಿ ಬಂದಿಡ್ತೀರಿ. ಈ ಉತ್ತಾರಿಗಳು ಕಟ್ಟಿದ್ರೆ ಯಾಕಿಟ್ಟಿಲ್ಲ ಅಂತ ಕೇಳ್ತೀರಿ. ನಿಮ್ಮ ಹತ್ರ ಪ್ರತಿಯೊಂದು ದಾಖಲೆ ನಿಮ್ಮ ಪಂಚಾಯತ್ಯಾಗ ಏನು ಇಲ್ಲ ಅಂದಂಗ ಮನೆ ಕೇಳ್ಬಾರಿ. ಇವತ್ತು ಮನೆ ಬಂದವರು ಮನೆ ಬಂದವರು ಕೇಳಾಗತ್ತ ನಿಮ್ಗೆ
ಎಲ್ಲ ಕಳ್ಳ ಕಳ್ಕೊಂಡ್ರಿ ಏ ಬಿಡ್ರಿ ಎಲ್ಲ ಗೊತ್ತೈತಿ ಹೋಗ್ತಿರ್ಕ ಮಾತಾಡಕೈತಿ 40 ವರ್ಷ ಹೆಂಗ್ ಕಟ್ಕೊಂಡ್ರಿ ನೀವು ಟ್ಯಾಕ್ಸ್ ಹೆಂಗ್ ಕಟ್ಕೊಂಡ್ರಿ ಈಗ ಜಗದೇನಗರದ ಉತ್ತಾರಿ ಪೂರಾ ಮನೆಗಳು ಹುಟ್ಟಿಂದ್ರೆ ದಾಖಲಾತಿ ಕೇಳ್ತಾರ ಇಲ್ಲಿ ಏನದ ಒಂದು ಮಲಕ ಯಾರದ್ರಲ್ಲಿ ಜನತಾ ಪಾರ್ಟಿ ಪೂರಾ ಮನೆ ಹುಟ್ಟಿದ್ದೆ ಇದು ಕ್ರಿಕೆಟ್ ಸಿಗ್ಬೇಕಲ್ರಿ ಇದು ಉತ್ತಾರ ನಮ್ಮ ಕೈ ಸಿಗ್ತದ ಇದ್ರಾಗ 85ರಾಗ ಅಧಿಕಾರಿ ಸಹಿ ಮಾಡಿದ್ದು ಸಹಿ ತಂದು ಕೊಡಂತ ಸಹಿ ಮಾಡಿ ತಂದು ಕೊಡ್ಬೇಕಂತ ಮಳಿ ಬಂದು ಅಳಕಿಗೆ ಅದ್ರ ಸಹಿ ಮಾಡಿ ತಂದು ಕೊಡಿದ್ರೆ ಏನು ತಂದು ಕೊಡೋದು ದಾಖಲಾತಿ ಕೊಡ್ರಿ ಅಂತೇಳಿ ಇದು ಯಾವ ದಾಖಲಾತಿ ಇದು ಯಾವ ದಾಖಲಾತಿ ಅಂತ ನಂಗೆ ಅಷ್ಟೇ ಇದು ಏನಾಗ್ತದೆ ಮನೆಗಳ ಸಲುವಾಗಿ ಸರ್ಕಾರಿ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಅಧಿಕಾರಿಗಳೇ ಅಲ್ಲ ಇದು ಏನು ನೋಡ್ರಪ್ಪ ನಡೆಯೋದು ಸರ್ಕಾರ ಪತ್ರ ಉತ್ತರ ಬಂದಿದ್ದು ಒಂದು ಟರ್ವ್ ಪಾಸ್ ಮಾಡಿಸಿದ್ರು ಏನಾಗಲ್ಲ ಇದಕ್ಕೆ ನೀವೇನು ಹೇಳ್ತೀರಿ ಸರ್ಕಾರಿ ನೀವು ಈ ನನಗೆ ಟರ್ವ್ ಪಾಸ್ ಆಸ್ತಿಗಳ ದಾಖಲೆಯನ್ನು ಅವ್ರ ಹತ್ರ ಹಂಗೆ ಅಲ್ಲ ಅಂದ್ರೆ ಅವ್ರ ಬೋಕಸ್ ಮಾಡಿಕೊಟ್ರೆ ನಮ್ಗ ಇದ್ರಾಗ ಜಗದೇವರಾವ್ ದೇಶಮುಖರ ಹೆಸರು ಗುರುತನೆ ಮಾಡ್ಸಾರಿ ಮಾಜಿ ಸಚಿವರು ಇದ್ದಂತ ಹಾಲಿ ಶಾಸಕರ ಹೆಸರು ಇದ್ರಾಗ ಅದ ಇದನ್ನ ನನಗೂ ಒಂದು ಪ್ರತಿ ಕೊಟ್ರ ಡಿಸ್ಚಾರ್ಜ್ಗೂ ಒಂದು ಪ್ರತಿ ಕೊಟ್ರ ಅಂದ್ರೆ ಅವ್ರು ಸರ್ಕಾರದಾಗ ನಿಯಮಾವಳಿ ಪ್ರಕಾರ ಮಾಡಿದ್ದಾನೆ ಅನಧಿಕೃತನ ನೀವೇ ಬರೆದು ಕೊಟ್ಟಿದ್ದು ನನಗ ಇದು ನನಗೆ ನೀವೇ ಬರೆದು ಕೊಟ್ಟಿದ್ದು ಎಂಬತ್ತೈದರೊಳಗಿಂದು ಡೀಟೇಲ್ಸ್ ನಮ್ಮ ಇಲ್ಲ ಇರೋದನ್ನ ಮಾಡಿಕೊಡ್ರಿ ಇಲ್ಲಿರೋದನ್ನ ತರಿಸ್ಕೊಡ್ರಿ ಈಗ ಅದನ್ನು ಮಾಡೋಕ್ಕಾಗಲಿಲ್ಲ ಏನು ಟ್ಯಾಕ್ಸ್ ಕಟ್ಟಿರಲ್ಲ ಟ್ಯಾಕ್ಸ್ ಆಧರಿಸಿ ನೀವು ಅವ್ರ ಸ್ಥಾನಿಕ ಚೌಕಾಸಿ ಮಾಡಿ ಅವ್ರಿಗೆ ಉತ್ತರ ಮಾಡಿ ಕೊಡ್ರಿ ನಮ್ಮ ಬೇಡಿಕೆ ಇಷ್ಟೇ ಸ್ಥಾನಿಕ ಚೌಕಾಸಿ ಟ್ಯಾಕ್ಸ್ ಆಧರಿಸಿ ಬೇರೆ ಯಾವ್ದ್ರಲ್ಲಿ ಅವಕಾಶ ಇತ್ತು ಹೇಳ್ರಿ ಅಲ್ಲ ಬೇರೆ ಯಾವ್ದ್ರಲ್ಲಿ ಅವಕಾಶ ವಿಷಯವಾಗಿ ನೋಂದಾಯಿತ ದಾಖಲೆಗಳನ್ನ ಹೊರತುಪಡಿಸಿ ತಂದು ಏನಾದರೂ ಅದ ಮಾಡಿಕೊಡ್ತಿದ್ರು ಅವರಿಗೆ ಸರ್ಕಾರ ಆದೇಶ ಮಾಡಿಲ್ಲ ಅಂತಂದ್ರ ಅವ್ರು ಏನ್ ಮಾಡ್ಬೇಕು ಅಂದ್ರೆ ನಾವ್ ಇಟೇ ಇರ್ಬೇಕಾ ನಾವು ಬರೋದು ಮನವಿ ಕೊಡೋದು ಇಟೇ ಇರ್ಬೇಕಾ ಹಂಗ ಹೋಗ್ಬೇಕಾಗ್ತದ ಏನ್ ಮಾಡ್ಬೇಕು ಹೇಳ್ರಿ ಅಂದ್ರೆ ನಾವು ವಾರ್ಡ್ ನಂಬರ್ 1 2 ಎರಿಗೆ ಬರ್ತದ ಮಾತಾಡ್ರಿ
ಅದನ್ನ ತರಿಸಿಲ್ಲ ನಾನು ಕೇಳಕತ್ತೆ 2 ತಿಂಗಳಾಯ್ತು. ನಾವು ಮಂದಿ ಇವತ್ತು ಹೋಗಿದ್ವಿ ಪಂಚಾಯತಿ ಹೌದು ಏನ್ ಮಾಡ್ತಾರೆ ಈ ಸಾಹೇಬ ಕೆಲಸ ಮಾಡಲ್ಲ ಸಾಹೇಬ್ಗೆ ಯಾರು ಅಂಜಂಗನೇ ಇಲ್ಲ ಅಲ್ಲ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಕೇಳ್ರಿ ಅಲ್ಲಿ ಏನು ಇರಂಗೇ ಇಲ್ಲ ಊಟ ನೀರು ಗ್ರಾಮ ಗ್ರಾಮ ಪಂಚಾಯತ್ ಸೈಡ್ ಅಂದ್ರೆ ಮಾತಾಡೋಕೆ ಬರ್ತಾವೆ ಅಲ್ರಿ 30% ಟ್ಯಾಕ್ಸ್ ಕಟ್ಟಿವ ಟ್ಯಾಕ್ಸ್ ಸಂಬಂಧ ಇಲ್ಲ ಗ್ರಾಮ ಪಂಚಾಯತ್ ಕೇಳಕ್ ಬಂದು ಒಬ್ರು ಬಂದಿಲ್ಲ ಅವ್ರ ಮೆಂಬರ್ಗಳು ಈಗಂತವ್ರೆಲ್ಲ ಅಡ್ಡಾಡ್ ಹಲ್ದು ಸಾಯ್ತಾರ ಅವ್ರ ಮನಿ ಇಲ್ಲ ಪ್ರತಿಯೊಬ್ರು ದಿನ ಅವಾಗ ಯಾರು ಈಗ ದಾಖಲಾತಿ ತುಂಬಿಕೊಳ್ಳೋದ್ ನೀವು ದಾಖಲಾತಿ ತಡ್ರಿ ತಡ್ರಿ
ನಮ್ಮ ವಿದ್ಯಾರ್ಥಿ ಸಾಹೇಬ ಏನು ರಿಸ್ಕ್ ತಗೊಳಲ್ಲ ಅಲ್ಲಿ ಬಾಂಧ ಮಾಡೋ ಇಲ್ಲ ಅದಕ್ಕೆ ಲೆಟರ್ ಮಾಡಲ್ಲ ಈಗ ಒಬ್ಬ ಯಾರು ಎಲ್ಲರ ಪರಿಸ್ಥಿತಿ ನನ್ ತಕ ದಾಖಲಾತಿ ಅದಾವಲ್ಲ ಈಗ ದಾಖಲಾತಿ ಇದ್ರು ಕೂಡ ಆಗ್ತಾರಿಲ್ರಿ ಅವರು ಒಂದು ಎಣ್ಣೆ ಹೊತ್ತಿಗೆ ಅಲ್ಲಿ ಮುದ್ದೆ ಮಾಡಿ ಒಂದು ತಿಂಗಳ ಲೆಟರ್ ಮಾಡಿ ಕಂಪ್ಯೂಟರ್ ಉತ್ತಾರಿ ಕೊಟ್ರ ಈ ಕಂಪ್ಯೂಟರ್ ಉತ್ತಾರಿ ಕೊಟ್ಟರು ಸಂಬಂಧ ಇಲ್ಲ ಅಂತೀವಿ ಗರ್ಪಟ್ಟಿ ಕಟ್ಕೊಂತಾರ ಇದಕ್ಕೆ ಯಾಕೆ ಕೊಡಲ್ಲ ನೀವು? ಅದು ಕನ್ಸರ್ಟ್ ಇಲ್ಲ ಅಂತ ಅವ್ರಿಗೆ ನಿಮ್ಗೆ ಇದಕ್ಕೆ ಯಾಕೆ ಕೊಡಲ್ಲ ಅದನ್ನ ಹೇಳಿ. ಯಾವ ಆಧಾರ ಮ್ಯಾಗ್ ಕೊಟ್ಟಿದ್ದಾನ? ಹಂಗೆ ಹೆಂಗ್ ಕೊಟ್ರಿ ನೀವು? ಅಲ್ಲ ಯಾರ ಅವ ಯಾವ ಆಫೀಸರ್ ಕೂಡ ನಾವು ಸಸ್ಪೆಂಡ್ ಮಾಡ್ತೀವಿ ಅವ್ನು ಆಸ್ತಿ ಮುಟ್ಕೊಂಡು ಮಾಡ್ತೀವಿ ಈಗಾಗಲೇ ನಮ್ಮ ಬಲ್ಲಿ ಯಾವ ಆಫೀಸರ್ ಯಾರು ಪಂಚಾಯತಿ ನಾ ಹಕ್ಕುತ್ರ ಕೇಳಲ್ಲ ಈಗಾಗಲೇ ನಮ್ಮ ಪಂಚಾಯತಿರ ಕೊಟ್ಟಿವಿ ನಾವಂದ್ರು ನೀವಂದ್ರು ಕೂಡ ನಮ್ಮ ಪಂಚಾಯತಿಯಿಂದ ಕೊಟ್ಟಿವಿ ಮತ್ತೆ ಇದಕ್ಕೆ ಹೊಳ್ಳಿ ಕೊಡಂಗಂದ್ರೆ ಯಾಕೆ ಲೆಕ್ಕ ಮೀಟಿಂಗ್ದಾಗೂ ಮನೆ ಚರ್ಚೆ ಮಾಡಿ ನಾವು ಅಲ್ರಿ ನಾ ಏನಂತೀನಿ ಈಗ ಮುಂದರ ನಿಮಗೆ ಸರ್ಕಾರ ಕಳ್ಸಂತ್ರು ಮೊನ್ನೆ ನಾ ಮೀಟಿಂಗ್ದಾಗ ಹೇಳೇನ್ರಿ ಯಾಕೆ ಕಳ್ಸಂತ ಹೇಳಿಲ್ರಿ ಮತ್ತೆ ಅದು ಕಳಿಸಿದಾರೆ ಅವ್ರಿಗೆ ತೋರಿಸ್ರಿ ಮೀಟಿಂಗ್ ಚರ್ಚೆ ನೀವು ಕಳ್ಸಿದ್ರೆ ಅದನ್ನ ಹೇಳಕ್ ಹೋಗ್ಬೇಡ್ರಿ. ಈಗ ರನ್ನಿಂಗ್ ಇರ್ತಾರೆ ರನ್ನಿಂಗ್ ಉತ್ತಾರಿ ಕೊಡ್ರಿ. ಇಲ್ಲ ಅಂತಂದ್ರೆ ಉತ್ತಾರಿ ಯಾರು ಕೊಡ್ತಾರೆ? ಆಮೇಲೆ ಕ್ರಮ ಜರುಗಿಸುತ್ತೆ. ಹಿಂದೆ ಯಾರು ತಾರೀಕು 3ನೇ ತಿಂಗಳದಾಗ ಕಟ್ ಕಳಿಸ್ಯಾರ ಹಿಂದಿನ ಮಾಡ್ಕೊಡ್ತಾರೆ ದಾಖಲಾತಿಗಳು. ಮತ್ತೆ ಹೆಂಗ್ ದಾಖಲಾತಿ ಹೆಂಗ್ ಮಾಡ್ಕೊಡ್ತಾನವ? ನೀವು ಮಾಡ್ಕೊಡ್ತೀರಿ ಸದ್ ಮಾಡ್ಕೊಡೋದು ಮಾಡ್ಕೊಡ್ತೀರಿ. ಈಗ ಅವನ ಮೇಲೆ ಏನ್ ಕ್ರಮ ಜರುಗಿಸ್ತೀರಿ ನೀವು? ಏನ್ ಮಾಡ್ತೀರಿ? ಕಂಪ್ಲೇಂಟ್ ಮಾಡ್ಬಿಡು ಎಲ್ಲ ತಂದು ಕೊಟ್ಟಿರ್ತಾರೆ ಅಲ್ಲಿ ಇಲ್ಲ ಅಂದ್ರೆ ಮತ್ತೆ ಹೆಂಗ್ ಅಲ್ಲಿ ಎಲ್ಲರೂ ಸಮಸ್ಯೆ ತಾಲೂಕ್ ಪಂಚಾಯತ್ ಇರ್ತಾವ ಯಾಕಿರಲ್ಲ ನಮ್ಮ ಮನ್ಯಾಗ ಪ್ರಿಂಟ್ ಮಾಡಿ ಸರ್ಕಾರ ಕೊಟ್ಟ ಸರ್ಕಾರ ದಾಖಲಾತಿ ಹಾಕಿಲ್ಲ ಅಲ್ಲ ಮೀಟಿಂಗ್ ಎಲ್ಲ ಖರಾಬ್ ಮಾಡ್ಬಿಟ್ಟು ಮಾಡ್ರಿ. ಬಸವಣ್ಣ ನೀವು ಕೆಲಸ ಮಾಡ್ಬೇಕ್ರಿ ಸರ್ ನೀವೇನು ಮಾಡಂಗಿಲ್ಲ ಕೆಲಸ ಮಾಡಂಗಿಲ್ರಿ ನೀವು ಕೆಲಸ ಮಾಡಂಗಿಲ್ಲ ನೀವು ಹೋಗ್ಬಿಡ್ರಿ ಕೆಲಸ ಆಗಲ್ಲ ನಿಮ್ ಕೈಗೆ ನಿಮ್ಗೆ ಯಾರು ಸಿಬ್ಬಂದಿ ಏನಿಲ್ಲ ಕೆಲಸ ಆಗಲ್ಲ 2 6 ಇದಕ್ಕೆ ಒಂದು ನೋಟಿಸ್ ಮಾಡ್ರಿ ಇದಕ್ಕೆ ನೀವು ಒಂದು ಲೆಟರ್ ಬಂದಿಲ್ಲ ಒಂದು ನಿಂಬಾರ್ಗೂ ಬಂದಿಲ್ಲ ದಿನ ನಿಮ್ಗೆ ನೀವು ಕೇಳಿಲ್ಲ ಮತ್ತೆ ಮುಂದೆ ಕಳಿಸ್ಬಿಡ್ತಾರೆ. ನಮ್ಮ ಮಾಡಿದ ಸದಸ್ಯ ಕಳ್ಸಲಕ್ಕ ನಾವು ಹೋಗ್ತೀವಿ ಇಲ್ಲ ನಮ್ಮ ಮಾಡಿದ ಸದಸ್ಯ ಮಾಡಿಸಿದ್ರೆ ನಾವು ಹೋಗ್ತೀವಿ ಯಾರು ಸಂಬಂಧ ಇಲ್ಲ ವಾರಿಗೆ ಏನ್ ಸಂಬಂಧ ಯಾರು ಸಂಬಂಧ ಕಟ್ಕೊಳಕತ್ತೀರಿ ಸ್ಪಂದಿಸಲಿಲ್ಲ ತಿಳ್ಕೊಬೇಡ್ರಿ ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಆದಷ್ಟು ಬೇಗನೆ ಮಾಡುವಂಥ ಕೆಲಸ ಮಾಡೋಣ್ರಿ ಒಂದು ಮತ್ತು ದಯವಿಟ್ಟು ಎಲ್ಲರೂ ಏನು ನಾವು ಅಲ್ಲಿ ಅರ್ದಿದ್ದೀವಿ ನಾವು ಟ್ಯಾಕ್ಸ್ ಕಟ್ಟಿಸ್ಕೊಂಡ್ರಿ ಅಂತಿರಲ್ಲ ನಾವು ವಾಸಿಸ್ತೀವಿ ದೇವ ಅಂದ ಕೂಡಲೇ ಟ್ಯಾಕ್ಸ್ ಕಟ್ಟುವಂಥ ನಮ್ಮ ಹಕ್ಕು ಇರ್ತೈತಿ ಅದ್ರ ಪ್ರಕಾರ ನೀವು ಕಟ್ಟಿರ್ತೀರಿ ಟ್ಯಾಕ್ಸ್ ಕಟ್ಟಿದ್ದೀವಿ ಅಂದ್ರೆ ಅದು ನಮ್ಮದು ಆಸ್ತಿ ನಮ್ಮದು ಹಕ್ಕು ಸಾಧಿಸುವಂಥ ದಾಖಲೆ ಟ್ಯಾಕ್ಸ್ ಕಟ್ಟಿದ್ದಂಥ ಪಾವತಿ ಅದು ಆಗೋದಿಲ್ಲ ಈಗ ಯಾವುದೋ ಒಂದು ಗುಡಿಗೆ ಅದಕ್ಕೆ ನಾವು ಪಾವತಿ ಮಾಡಿರ್ತೀವಿ ಏನಾರ ಒಂದು ಎಂಟಿ ಕೊಟ್ಟು ಟ್ಯಾಕ್ಸ್ ತಗೊಂಡಿರ್ತೀವಿ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ ಮತ್ತೇನಿಲ್ಲ ಮಾತಾಡ್ಬಿಡ್ಲಿ
ವಿದ್ಯುತ್ ಕರೆಂಟ್ ಬಿಲ್ ಕಟ್ಟಲ್ಲ ಏನ್ರಿ ನಾವು GST ಯಾಕೆ ಕಟ್ತೀವಿ ಅದಕ್ಕೆಲ್ಲ ಅದಕ್ಕಾಗಿ ಯಾರೂ ಆ ಒಂದು ಹುದ್ದೆಗೆ ಹೋಗ್ಲಾರ್ದ ನಾವು ಸ್ಪಂದಿಸುವಂಥ ಒಂದು ಏನು ಮನವಿಗೆ ನೀವು ಸಹಿತ ನಮಗೆ ಸಾಥ್ ಕೊಡ್ರಿ. ಆದಷ್ಟು ಲಘುನ ಎಲ್ಲರೂ ಕೂಡಿ ಉದಾರ ಬರುವಂಥ ಕೆಲಸವನ್ನು ಮಾಡೋಣ ಅಂತ ನಾನು ವಿಚಾರವಾಗಿ ಹೇಳ್ತೇನೆ. ನೀವು ಸ್ಪಂದಿಸ್ತೀರಿ ಇಲ್ಲ ಅಂತಲ್ಲ, ಟ್ಯಾಕ್ಸ್ ವಿಷಯ ಹೇಳಿದ್ರಿ. ಹಾ, ಯಾರಿಗೆ ದೇಣಿಗೆ ಕೊಟ್ಟಿಲ್ಲ ನಾವು, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿರ್ತೀವಿ ಸರ್. ನಿಮ್ಗೆ ಪಗಾರ ಆಗತ್ತೆ ಸರ್, ಅದ್ರಲ್ಲಿ ಟ್ಯಾಕ್ಸ್ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿರ್ತೀವಿ. ಯಾವ್ದಾದ್ರು ನೀವು ದೇವಸ್ಥಾನ ದೇಣಿಗೆ ಕೊಟ್ಟ ಲೆಕ್ಕ ಕೇಳೋದು ಪಂಚಾಯತಿ ಗುಡಿ ಇದ್ದಂಗೆ ಐತಿ, ನಾವು ಪಟ್ಟಿ ಕೂಡ ನಾವು ಹೇಳೋ ಲೆಕ್ಕ ನೋಡು. ಮನೆ ಇದ್ರೆ ಸೌಲಭ್ಯ ನಾವು ಸದಸ್ಯರು ಇಷ್ಟು ಮಂದಿ ಬಂದು ನಾವು ಇದನ್ನ ಒದರಂತ ಅವಶ್ಯಕತೆ ಇರ್ತಿಲ್ಲ. ಕಾಲಾವಕಾಶ ಮಾಡಿಲ್ಲ ಏನು 1.5 ತಿಂಗಳ ನಮ್ಮ 15 ದಿನದೊಳಗೆ ಉತ್ತರ ಅವ್ರು ಯಾವತ್ತೂ ತನಕ 5 ದಿನ ಬೇಕೇನು? ಆಮೇಲೆ ಅವ್ರ ಹತ್ರ ಯಾವ ಹಕ್ಕು ಪತ್ರ ಹಳೆ ಹೋದಾವ ಅದನ್ನ ಪರಿಶೀಲನೆ ಮಾಡಿ ಅದರ ಆಧರಿಸಿನೇ ನೀವು ಉತ್ತರ ನೀಡಬೇಕು. ಮತ್ ಇಲ್ಲಾರ ದಾಖಲಾತಿಗಳನ್ನ ಅವ್ರ ಹತ್ರ ಕೇಳಿದ್ರೆ ಈಗ ಇಲ್ಲಿ ಯಾರೋ ಬಡವ್ರದ್ರ ಅವಿದ್ಯಾವಂತರದ್ರ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ನೀವು ಅದನ್ನ ಆಧರಿಸಿ ಟ್ಯಾಕ್ಸ್ ಕಟ್ಟಿದ್ದು ಎಷ್ಟು ವರ್ಷ ಕಟ್ಟಿದ್ಕೊಂಡ್ರೆ ಗೊತ್ತಿರುತ್ತೆ. ತಗೊಂಡಿದ್ದ ಆಧರಿಸಿನೇ ನೋಡಿ ಉತ್ತಾರನ ವಿತರಣೆ ಮಾಡಬೇಕು. ಇದು ನಮ್ಮ ಬೇಡಿಕೆ. ಆಮೇಲೆ ಒಂದ್ ವಿಷಯ ರೀ ಸಾಹೇಬ್ರ, ಅದ್ರ ಜೊತೆಗೆ ಪಟ್ಟಣ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು, ಮೆಂಬರು, ಉಪಾಧ್ಯಕ್ಷರು ಒಳಗೊಂಡಂತೆ ಎಲ್ಲರೂ ಕೂಡ ಬಡವರ ಪರವಾಗಿ ಇವ್ರಿಗೆಲ್ರಿಗೂ ಉತ್ತಾರನೆ ಇಷ್ಟು ವರ್ಷ 40 ವರ್ಷದಿಂದ ಬಡವರು ಅದಾರ, ಬಗ್ಗರು ಅದಾರ, ಇದ್ದವ್ರು ಅದಾರ, ಇಲ್ದೇವ್ರು ಅದಾರ, ಅದೆಲ್ಲಾನು ಪರಿಗಣನೆ ಮಾಡಿ ನೀವು ಒಂದು ಟರಾವ್ ಪಾಸ್ ಮಾಡಿ ಸಾಹೇಬ್ರಿಗೆ ಅನುಕೂಲ ಮಾಡಿ ಕೊಡ್ರಿ. ಸಾಹೇಬ್ರು ಸಂಬಂಧಪಟ್ಟಂತ ಇಲಾಖೆಗೆ ಬಂದು ಬಾಡಿ ಈ ತರ ನಮಗೊಂದು ಟರಾವ್ ಮಾಡಿ ಕೊಟ್ಟೈತಿ, ಅದನ್ನ ಆಧರಿಸಿ ದಯವಿಟ್ಟು ಇದನ್ನ ಎಲ್ರಿಗೂ ಉತ್ತಾರ ಹಂಚಿಕೆ ಮಾಡುವಂತ ಕೆಲಸ ಆಗಲಿ ಅಂತ ಅಂದ್ಬಿಟ್ಟು ನೀವು ಒಂದು ಲೆಟರ್ ಬರೀರಿ. ನಾವು ಆದಷ್ಟು ಬೇಗ ಅದ್ರೊಳಗ 3 ತಿಂಗಳಿಗೆ ಆಗಲೇ 1.5 ತಿಂಗಳು ಕಳೆದೋಗೈತೆ ಅಂತ ಹೇಳಕತ್ತಾರ. ಇನ್ನು 1.5 ತಿಂಗಳಲ್ಲಿ ಮಾಡಿ ಈಗ ನಾನು ಒಳಗೆ ನಿಂತು ನಾವು ಸದಸ್ಯರಲ್ಲ, ಅವ್ರಿಗೆ ಗೌರವ ಕೊಡಲ್ಲ ಅಂತ ಬರ್ತೀವಿ. ನಮ್ಮ ಗತಿ ಹಂಗ ಚೀಫ್ ಆಫೀಸರ್ ಕೆಲಸ ಮಾಡಂಗಿಲ್ಲ. ಚೀಫ್ ಆಫೀಸರ್ಗೆ ನೆಲೆಜಿಲ್ಲ, ಪಟ್ಟಣ ಪಂಚಾಯತಿ ಬರಂತ ಏನು ಬಂದೇ ಇಲ್ಲ. ಇಲ್ಲ 2-6 ಕೊಟ್ರೆ ವಿಂಬರ್ಗನೇ ಇಲ್ಲ. ಇವ್ರು ರೆಸ್ಪಾನ್ಸ್ ಮಾಡೋಲ್ರಿ ಅವ್ರು ತಾಲೂಕ್ ಪಂಚಾಯತ್ಯಾಗ ಇದ್ರ ತಹಸೀಲ್ದಾರ್ ಆಫೀಸ್ನಾಗ ಇವರು. ಇವತ್ತ ಬಾಡಿ ಮೀಟಿಂಗ್ ಐತಿ. ಈ ಮೀಟಿಂಗ್ ದಾಗ ಚರ್ಚೆ ಮಾಡ್ತದ ಮಾಡಿ ಎಲ್ಲರಿಗೆ ಏನು ತಲುಪಿಸುವಂತ ಕೆಲಸ ಮಾಡ ಮೀಟಿಂಗ್ ಆಗಲ್ಲ.
ಈಗಾಗಲೇ ಹಕ್ಕುಪತ್ರ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕೊಟ್ಟಾರ. ಸಂಬಂಧ ಇಲ್ಲ ಅಂತ ಜಾಗದ ಉತ್ತರನೇ ಇಲ್ಲ ಅಂತ ಹೇಳಕತ್ತಾರ ಈಗ. ಉತ್ತರ ಹಾಕ್ತಿರ ನಾಳೆ ವಿಡಿಯೋ ಮಾಡಿ ಹಾಕಿ ಹಾಕ್ತೀರಿ ಅದನ್ನ. ಹಿಂಗ್ರಿ ನಾವು ಜಗದೇವನಗರದಿಂದ ಬಂದಿರಿ, ಒಂದು 25ರಿಂದ 30 ಜನ ಬಂದಿವ್ರಿ. ನಮ್ಗೆ ಯಾಕಪ್ಪ ಅಂತಂದ್ರೆ ಇನ್ನಕ್ಕಾದ್ರೆ ನಮ್ಮ ಮನೆ ಉತ್ತಾರ ಸಿಕ್ಕಿಲ್ಲ. 45 ವರ್ಷದಿಂದ ಆದರೂ ಇನ್ನಕ್ಕಾದ್ರೆ ನಮ್ಗೆ ಉತ್ತಾರಿ ಸಿಕ್ಕಿಲ್ಲ. ಹೀಗಾಗಿ ನಮ್ಗೆ ಅನ್ಯಾಯ ಆಗೈತಿ. ನಮ್ಗೆ ಉತ್ತಾರಿ ಸಂಬಂಧ ನಾವು ಹೋರಾಟ ಮಾಡಕ್ಕೆ ಬಂದೀವಿ. ನಮ್ಗೆ ಉತ್ತಾರಿ ಕೊಟ್ಟ ಮೇಲೆ ನಾವು ಇಲ್ಲಿಂದ ಹೋಗುದ್ರಿ. ಈಗ ಎದ್ರ ಸಂಬಂಧ ಉತ್ತರ ಕೊಡೋದಂತಾರ ನಿಮ್ಗೆ ಹಕ್ಕುಪತ್ರ? ಅವರೆಲ್ಲ ನಾವು ಎಲ್ಲ ಅದು ಏನು ಟ್ಯಾಕ್ಸ್ ಕಟ್ಟು ಮಾತ್ರ ಎಲ್ಲ ಕಟ್ಸ್ಕೊಂಡಾರೆ. ನಾಳದಾಯ್ತು ಎಲ್ಲ ಪ್ರತಿಯೊಂದು ನಾಳದ್ದು ಎಲ್ಲ ಕಟ್ಸ್ಕೊಂಡ್ರು ಇನ್ನಕ್ಕಾದ್ರೂ ಅದ್ರದ್ದು ಮನೆ ಉತ್ತಾರನೇ ಇಲ್ಲ ಅಂತಾರೆ. 45 ವರ್ಷ ಆದ್ರೂ ಉತ್ತಾರ ಇಲ್ಲ. ಇವ್ರು ಹೆಂಗೆ ಟ್ಯಾಕ್ಸ್ ಕಟ್ಕೊಂಡ್ರು? ಅಲ್ಲ ಮೊದಲು ಉತ್ತರ ಕೊಡ್ರಿ ನಿಮ್ಗೆ. ಮೊದಲು ಎಲ್ಲಿ ಏನು ಇನ್ನಕ್ಕಾದ್ರೂ ಉತ್ತಾರನೇ ಇಲ್ಲ ರೀ. ಉತ್ತಾರನೇ ಇಲ್ಲ ಅಂತಾರೆ. ಬರೀ ಜಾಗ ತೋರಿಸ್ಯಾರ ಕಟ್ಕೊಂಡು ಅಟ್ಟೆ ಅದೆಲ್ಲ ಕಟ್ಕೊಂಡು ಮಾತ್ರ ಎಲ್ಲ ಕಟ್ಕೊಂಡಾರೆ. ಅದಕ್ಕೆ ಮಾತ್ರ ಏನು ನಮ್ಗೆ ಸ್ಪಂದನೆ ನೀಡೋರು ಪಂಚಾಯತ್ ಅವರು. ವರ್ಷಕ್ಕೊಬ್ಬೊಬ್ರು ಚೀಫ್ ಆಫೀಸರ್ ಹಂಗೆ ಚೇಂಜ್ ಆಗೋದು, ಮತ್ತು ಅವ ಬರೋದು ಅವನು ಚೇಂಜ್ ಆಗೋದು. ಹಿಂಗಾಗಿ ನಮ್ಗೆ ಉತ್ತಾರ ಸಿಗೋಲ್ದು. ಇದಕ್ಕೆ ಅದಕ್ಕಂದೇಲೆ ನಾವೆಲ್ಲ ಜಗದೇವನಗರದಿಂದ ಒಂದು 30ರಿಂದ 35 ಜನ ಬಂದೀವ್ರಿ. ಮಧ್ಯ ಅಂತ ಹೆಂಗ್ರಿ ಇಲ್ಲ ಅಂತ ಹೇಳಕತ್ತಾರ. ಗರ್ಪಡಿ ಕಳ್ಸ್ಕೊಂಡ್ ಜಾಗನೇ ಇಲ್ಲ ಅಂತ ಸಿಗಲ್ಲ ಅಂತ ಹೇಳಿ ವಿದ್ಯಾವಂತರ ಜಾಗ ಬಿಡಿಸಿ ನಮ್ಗೆ ಬೇರೆ ಎಲ್ಲಾರು ಜಾಗ ಮಾಡ್ರಿ. ಆ ಬ್ಲಾಕ್ ರಾಜ್ಯಪಾಲ ಖರೀದಿ ಮಾಡ್ಬಾರ್ರಿ. ಮಲ್ಲ ತಾನೇ ನಮ್ ಹಿಂಗಾಗುದಲ್ಲ ಕೆಲಸ ಮಾಡಿ ವಿಚಾರ ಮಾಡ್ರಿ, ವಿಚಾರ ಮಾಡ್ರಿ. ಸಾರ್ವಜನಿಕರಿಗೆ ಮೆಂಬರ್ ಯಾರ್ಯಾರು ಅವ್ರು ನಿಮ್ಮ ಬರೋಬ್ಬರಿ ಕೊಡ್ತೀರಿ. ಗೌರವ ಹೇಳಕತ್ತಾರ ನೀವು ನಿಮ್ಮ ಏನ್ರಿ ಅವ್ರು ನಾವು ಈಗಾಗಲೇ ನಾವು ಉತ್ತರ ಬರೆದಿದ್ರೊಳಗನು ಅದು ಹಾಗೆ ಬಿಟ್ಟಿವಿ. ಇಷ್ಟು ವರ್ಷದಿಂದ ಅವ್ರು ಅಲ್ಲಿ ಅದಾರ ಅಂತೇಳಿ ಅದಕ್ಕೆ ನಮ್ಮ ಕೈಯಾಗಿಲ್ಲ. ಯಾವುದು ಉಳಿದ ಮಂದಿಗೆ ಏನೋ ಉತ್ತರ ಕೊಡಬೇಕಾದದ್ದನ್ನು ನಮ್ಮ ಕೈಯಾಗಿಲ್ಲ. ನಮ್ಮ ಗೌಡಿ ಅಂತ್ಯಕ್ಕೂ ಇಲ್ಲ. ಅದು ಸರ್ಕಾರದ ಮಟ್ಟದೊಳಗೆ ಐತೆ ಸರ. ಅದಕ್ಕೆ ಸರ್ಕಾರದ ಮಟ್ಟದೊಳಗೆ ನೀವು ಮನವಿ ಮಾಡ್ಕೊಂಡು ಕೆಟ್ಟಲ್ಲ. ಯಾಕಂದ್ರೆ ನಾವು ಎಲ್ಲ ಬರೆದು ಕಳಿಸ್ತೀವಿ. ನೀವು ಯಾವಾಗ ಹೋಗ್ತಿದ್ರಿ ಅಂದ್ರೆ ನಾವು ಆ ಕಡೆ ಹೋಗೋರು ಇದ್ದೀವಿ ಅಂದ್ರೆ ನಿಮ್ಮ ಜೋಡಿ ಬರ್ತೀವಿ, ನಿಮ್ಮ ಪರವಾಗಿನ ಹೇಳ್ತೀವಿ. ಆದ್ರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಕೊಡ್ಬೇಕು. ನಾವೇನು ನಿಮ್ಮ ವಿರೋಧಿಗಳಲ್ಲ, ನೀವೇನು ನಮ್ಮ ವಿರೋಧಿಗಳಲ್ಲ. ಹೇಳಿದ್ರೆ ನಾವೇನು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಕತ್ತೀವಿ ಅಷ್ಟೇ ರೀ. ಇಲ್ಲ ಮುಂದೂಡಿಸಿಲ್ಲ. ಈಗಿನ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರ ಇವತ್ತಿನ ಸಭೆಯ ನೇತೃತ್ವ ವಹಿಸಿಕೊಂಡು ಅವರೇ ಅಧ್ಯಕ್ಷತೆ ಇರ್ತದೆ. ಆದಷ್ಟು ನಮ್ಮ ಜಯನಗರದ ಜನತೆಗೆ ಒಂದು ಸೂಕ್ತ ರೀತಿಯ ಸಲಹೆಯನ್ನು ಕೊಟ್ಟು ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ದಾಖಲಾತಿಗಳನ್ನು ಒದಗಿಸಿಕೊಟ್ಟು ಇವತ್ತಿನ ದಿವಸ ತಾವು ಹಿಂದೆ ಕೊಟ್ಟಂತ ಆನ್ಲೈನ್ ಉತ್ತಾರಿಗಳನ್ನು
ಉತ್ತಾರಿ ಈಗಲೇ ಚಲೋ ಮಾಡ್ತೀವಿ ಅಂತ ಹೇಳಿದ್ರು. ಹಕ್ಕುಪತ್ರ ಇದ್ದಂಥವ್ರಿಗೆ ಈಗಲೇ ನಾನು ಉತ್ತಾರಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಇನ್ನು ಉಳಿದಂಥವ್ರಿಗೆ ಸರ್ಕಾರ ಹಂತದೊಳಗೆ ನಾವು ಚರ್ಚೆ ಮಾಡಿಸಿ ಇವತ್ತೇ ಟೆರವ್ ಪಾಸ್ ಮಾಡಿಸಿ DC ಅವ್ರ ಗಮನಕ್ಕೆ ತಂದು ಸ್ವಲ್ಪ ದಿನದಲ್ಲಿ ಅತಿ ಶೀಘ್ರದಲ್ಲೇ ಉತ್ತಾರಿ ಕೊಡಿಸ್ತೀನಿ ಅಂತ ಉಪಾಧ್ಯಕ್ಷರು ಹೇಳಿದ್ರು. ಅದಕ್ಕೆ ಅವ್ರಿಗೆ ನಾವು ಮನವಿ ಸಲ್ಲಿಸ್ತೀವಿ.